ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಾಗರ್ ಬ್ಲಾಗ್ಸ್. ನಾನು ನಿಮ್ಮ ಸಾಗರ್. ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇರೋದು ಕೇತನಹಳ್ಳಿ ಫಾಲ್ಸ್ಗೆ. ಬೆಂಗಳೂರಿಂದ ಇದು ಇರೋದು 60 ಕಿಲೋಮೀಟರ್ ದೂರದಲ್ಲಿದೆ ಕೇತನಹಳ್ಳಿ ಫಾಲ್ಸ್. ಮತ್ತು ನಾನು ತುಂಬ ವೀಡಿಯೋದಲ್ಲಿ ನೋಡಿದ್ದೀನಿ ಕೇತನಹಳ್ಳಿ ಫಾಲ್ಸು ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ, ನೀವು ಒಂದ್ಸಲಿ ವಿಸಿಟ್ ಮಾಡಿ. ಮತ್ತು ಇದು ಬೆಂಗಳೂರಿಂದ 60 ಕಿಲೋಮೀಟ್ರ್ ದೂರ ಇರೋದ್ರಿಂದ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಇಲ್ಲಿ ಒಂದು ಫಾಲ್ಸ್ ಇದೆ ಅಂತ. ಮತ್ತು ನನಗೂ ಗೊತ್ತಿರಲಿಲ್ಲ, ನನ್ನ ಫ್ರೆಂಡ್ಸ್ ಹೇಳಾದ್ಮೇಲೆ ಗೊತ್ತಾಗಿದ್ದು ಕೇತನಹಳ್ಳಿ ಫಾಲ್ಸ್ ಇಲ್ಲೊಂದಿದೆ ಅಂತ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಿಮಗೆ ಸ್ಟ್ರೈಟ್ ಹೋದರೆ ಬೇರೆ ರೂಟ್ಗೆ ಹೋಗ್ತೀರಾ. ಇಲ್ಲಿಂದ ನೀವು ಲೆಫ್ಟ್ ತಗೊಂಡೋದ್ರೆ ಇಲ್ಲಿ ಒಂದು ದೇವಸ್ಥಾನ ಇದೆ. ದೇವಸ್ಥಾನದಿಂದ ನೀವು ಲೆಫ್ಟ್ ತಗೊಂಡೋದ್ರೆ ನಿಮಗೆ ಅಲ್ಲಿ ಮುಂದೆ ಕೆರೆ ಸಿಗುತ್ತೆ. ಕೆರೆ ಸೈಡಲ್ಲೇ ಅವರು ದಾರಿ ಮಾಡಿದ್ದಾರೆ. ನೀವು ಆ ದಾರಿಲಿ ಹೋದರೆ ನೀವು ಕೇತನಹಳ್ಳಿ ಫಾಲ್ಸ್ಗೆ ಸ್ಟ್ರೈಟಾಗಿ ಹೋಗಿ ತಲುಪ್ಬೋದು. ದೇವಸ್ಥಾನ ಮಾತ್ರ ಸಕ್ಕತ್ತಾಗಿ ಕಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಯಾವ ಥರ ಇದೆ ದೇವಸ್ಥಾನ ಅಂತ. ಇಲ್ಲಿಂದ ನಾವು ಮುಂದೆ ಹೋಗಿ ಲೆಫ್ಟ್ ತಗೊಂಡೋದ್ರೆ ನೀವು ಕೇತನಹಳ್ಳಿ ಫಾಲ್ಸ್ಗೆ ರೋಡ್ಗೆ ಹೋಗ್ತೀರಾ. ಬನ್ನಿ ಹೋಗೋಣ. I know you told your friend you're not okay, and tell me what's wrong and why you never said you felt that way. And guess you're trying to stay strong and fake a smile until I look away. But I've known you too long, it hurts to watch your blue eyes fade to gray as you 1 hour later. ನೋಡಿ ಗಾಯ್ಸ್, ಫೈನಲಿ ನಾವು ಕೇತನಹಳ್ಳಿ ಫಾಲ್ಸ್ಗೆ ರೀಚ್ ಆಗಿದ್ದೀವಿ. ಇಲ್ಲಿಂದ ನಾವು ಒಂದು ಬೆಟ್ಟ ಇಳಿದು ಇನ್ನೊಂದು ಬೆಟ್ಟ ಹತ್ತಬೇಕು. ಮ್ಯಾಕ್ಸಿಮಮ್ ಇಲ್ಲಾಂದ್ರೂ 2-3 ಬೆಟ್ಟ ಹತ್ತಿ ಇಳಿಬೇಕು. ಅದಾದಮೇಲೆ ನಿಮಗೆ ಕೇತನಹಳ್ಳಿ ಫಾಲ್ಸ್ ಸಿಗುತ್ತೆ. ನಿಮ್ಮಲ್ಲಿ ದೂರದಲ್ಲಿ ನೋಡ್ತಾ ಇರ್ಬೋದು ಒಂದು ಬಿಳಿ ಕಲರಲ್ಲಿ ಇದೆಯಲ್ಲ, ಅದೇ ಕೇತನಹಳ್ಳಿ ಫಾಲ್ಸ್. ಇಲ್ಲಿ ಮಳೆಗಾಲ ಇದ್ದಾಗ ತುಂಬ ಚೆನ್ನಾಗಿ ನೀರು ಬರುತ್ತೆ. ಈ ಟೈಮಲ್ಲಿ ನಾವು ಹೋದಾಗ ಅಷ್ಟೊಂದೇನು ನೀರು ಇರಲಿಲ್ಲ. ನಿಮಗೆ ಮುಂದೆ ತೋರಿಸ್ತೀನಿ ಯಾವ ಥರ ನೀರು ಇತ್ತು ಇರಲಿಲ್ಲ ಅಂತ. ಮ್ಯಾಕ್ಸಿಮಮ್ ಇಲ್ಲಾಂದ್ರೂ 3 ಬೆಟ್ಟ ಹತ್ತಾದ ಮೇಲೆ ತುಂಬ ಟಯರ್ಡ್ ಆಗುತ್ತೆ. ಮತ್ತು ಅಷ್ಟೊಂದೇನು ನಿಮಗೆ ಅಲ್ಲಿ ಚೆನ್ನಾಗಿ ದಾರಿಗಳು ಸಿಕ್ಕಲ್ಲ ಬೆಟ್ಟ ಹತ್ತಿ ಇಳಿಯೋಕ್ಕೆ. ಏನಂದರೆ ಫುಲ್ಲು ಮಣ್ಣು ರೋಡೆ. ನೀವು ಇಲ್ಲಿ ಮುಂದೆ ನೋಡ್ತಾ ಇರ್ಬೋದು. ಇಲ್ಲಿ ಟೋಟಲಾಗಿ ಇಲ್ಲಿ ನೀರು ಹರಿಬೇಕಾಗಿರೋದು ತುಂಬ ಬತ್ತೋಗಿದೆ. ಏನಕ್ಕೆ ಅಂದರೆ ನಾವು ಹೋಗ್ತಾ ಇರೋದು ಸಮ್ಮರ್ ಸೀಸನಲ್ಲಿ, ಅದಕ್ಕೋಸ್ಕರ ಇಲ್ಲಿ ನೀರು ಅಷ್ಟೊಂದೇನೋ ನಿಮಗೆ ಕಾಣಿಸ್ತಾ ಇಲ್ಲ. ಮುಂದೆ ಅಲ್ಲಿ ವಾಟರ್ ಫಾಲಲ್ಲಿ ನೋಡಬೇಕು ಯಾವ ಥರ ನೀರಿದೆ ಇಲ್ಲ ಅಂತ. ನಾವಿಲ್ಲಿ ಬರ್ತಾ ಇದ್ದೊಂದು 2-3 ಜನನ ಕೇಳಿದ್ವಿ ನೀರು ಮೇಲ್ಗಡೆ ಯಾವ ಥರ ಇದೆ ಅಂತ. ಅವ್ರು ನೋಡಿದ್ರೆ ಅಷ್ಟೊಂದೇನು ನೀರಿಲ್ಲ, ನಿಮಗೆ ಆಲ್ಮೋಸ್ಟ್ ಅಲ್ಲೂ ಮಂಡಿ ಗಂಟ ನೀರು ಬರ್ಬೋದು ಅಷ್ಟೇ ಕೆಳಗಡೆ ಅಂತ ಹೇಳಿದ್ರು. ನೋಡೋಣ ಯಾವ ಥರ ಇದೆ ಅಂತ. ಓಕೆ ಗಾಯ್ಸ್, ಫೈನಲಿ ನಾವು ರೀಚ್ ಆದ್ವಿ. ಇನ್ನೊಂದು ಬೆಟ್ಟ ಹತ್ತಿರ ಸಾಕು, ನಾವು ಕೇತನಹಳ್ಳಿ ಫಾಲ್ಸು ಅಲ್ಲಿರ್ತೀವಿ. ನೀವು ಅಲ್ಲಿ ಮುಂದೆ ನೋಡಿ ಯಾವ ಥರ ಇದೆ ಫಾಲ್ಸು ಅಂತ. ಅಲ್ಲಿ ನೀರು ಇನ್ನೂ ಚೆನ್ನಾಗಿ ಬರಬೇಕಾಗಿತ್ತು, ಆದರೆ ಮಳೆಗಾಲದಿಂದ ನಾವು ಬೇಸಿಗೆಗಾಲಕ್ಕೆ ಬಂದಿರೋ ಕಾರಣ ನೀರು ಅಷ್ಟೊಂದೇನು ಬರ್ತಾ ಇಲ್ಲ. ಮುಂದೆ ನೋಡಿ ಯಾವ ಥರ ಇದೆ ಅಂತ. रुको जरा सबर करो. Pain I felt is paid for, all is said and done. Oh, I am restricted, fixed upon the web. I need to kick the habit that my mind is breathing in. Break out, I've got to see. Spent all my life holding all of it closely. I played it innocent, a feel of discontent. I'm finally facing it all.
ನೀವಿಲ್ಲಿ ನೋಡ್ತಾ ಇರ್ಬೋದು ಗಾಯ್ಸ್, ಈಗಿರಬೇಕಾಗಿರೋ ವಾಟರ್ ಫಾಲು ನಾವು ಬಂದಾಗ ಹೇಗಿತ್ತು ಅಂತ ಹೀಗಿದೆ. ಬಂದು ಫುಲ್ಲು ಡಿಸಪಾಯಿಂಟೆಡ್ ಆಗೋದ್ವಿ, ವಾಟರ್ ಫಾಲಲ್ಲಿ ನೀರೇ ಇಲ್ಲ ಅಂತ. ಓಕೆ ಗಾಯ್ಸ್, ಅಲ್ಲಿ ವಾಟರ್ ಫಾಲ್ ನೋಡಿಕೊಂಡು ನಾವು ಶ್ರೀರಾಮ್ ಸಾಗರ್ ಹತ್ರ ಬಂದ್ವಿ. ಇಲ್ಲಿ ನೋಡಿದ್ರೆ ಇಲ್ಲೂ ವಾಟರ್ ಫಾಲ್, ಇಲ್ಲಿ ಡ್ಯಾಮ್ ಕಟ್ಟಿದ್ದಾರೆ, ಆದರೆ ಡ್ಯಾಮಿಂದ ನಮಗೆ ಕೆಳಗಡೆ ವಾಟರ್ ಫಾಲಿಂಗ್ ಆಗಬೇಕು. ಇವಾಗ ನಂದು ಇಮೇಜ್ ಹಾಕ್ತೀನಿ ನೋಡಿ ಯಾವ ಥರ ವಾಟರ್ ಫಾಲಿಂಗ್ ಆಗ್ತಾಯಿದೆ. ಇಲ್ಲಿ ನೋಡಿ ಗಾಯ್ಸ್, ನನ್ನ ಇಮೇಜಲ್ಲಿ ಯಾವ ಥರ ವಾಟರ್ ಫಾಲಿಂಗ್ ಆಗ್ತಾಯಿದೆ ಅಂತ. ಈ ಥರ ವಾಟರ್ ಫಾಲಿಂಗ್ ಆಗಬೇಕಾಗಿರೋದಲ್ಲಿ ತುಂಬ ಚೆನ್ನಾಗಿರುತ್ತೆ. ನೀರೆಲ್ಲಲ್ಲಿ ಮೇಲಿಂದ ನೀರು ಧುಮ್ಕಿ ಬರ್ತಾ ಇರಬೇಕಾದ್ರೆ ಸಕ್ಕತ್ತಾಗಿರುತ್ತೆ ನೋಡೋಕ್ಕೆ. ಮತ್ತು ಫೋಟೋಶೂಟ್ಗಂತೂ ಮಸ್ತ್ ಪ್ಲೇಸು. ಆದರೆ ನಾವು ಹೋದಾಗ ನೀರೇ ಇರಲಿಲ್ಲ. ಮದ್ದು ಅಲ್ಲಿ ವಾಟರ್ ಫಾಲ್ ಹತ್ರ ಹೋದ್ವಿ, ವಾಟರ್ ಫಾಲ್ ಹತ್ರನೂ ನಮಗೆ ನೀರು ಸಿಕ್ಕಿಲ್ಲ. ನೆಕ್ಸ್ಟು ಓಕೆ ವಾಟರ್ ಫಾಲ್ ಹತ್ರ ನೀರು ಸಿಕ್ಕಿಲ್ವಲ್ಲ, ಶ್ರೀರಾಮ್ ಸಾಗರ್ ಹತ್ರ ಹೋಗೋಣ, ಅಲ್ಲಾದರೂ ನೀರು ಸಿಗುತ್ತೆ ಅಂತ ನಾವು ಇಲ್ಲಿಗೆ ಬಂದ್ವಿ. ಈ ಇಮೇಜಲ್ಲಿ ನೋಡಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ಮೇಲಿಂದ ಯಾವ ಥರ ನೀರು ಕೆಳಗಡೆ ಬರ್ತಾ ಇದೆ ಅಂತ. ಈ ಥರ ನೀರು ಬರಬೇಕಾಗಿರೋ ಜಾಗದಲ್ಲಿ ನೀರೇ ಇಲ್ಲ. ಸುಮ್ಮನೆ ಹೋಗಿ ವೇಸ್ಟ್ ಆಯಿತು. ಅಲ್ಲಿಂದ ಮ್ಯಾಕ್ಸಿಮಮ್ ಇಲ್ಲಾಂದ್ರೆ ನಾವು ಒಂದು 70-80 ಕಿಲೋಮೀಟ್ರ್ ಮೇಲೆ ಗಾಡಿ ಓಡಿಸಿ ತಿರುಗಾಡಿದ್ವಿ ವಾಟರ್ ಫಾಲ್ ನೋಡ್ಬೋದು ಅಂತ. ಆದರೆ ಇಲ್ಲೂ ವಾಟರ್ ಫಾಲ್ ಸಿಕ್ಕಿಲ್ಲ. ನೀವು ಸಮ್ಮರ್ ಟೈಮಲ್ಲಿ ಬಿಟ್ಟು ವಿಂಟರ್ ಸೀಸನಲ್ಲಿ ಹೋಗಿದ್ದೆ. अबे साले, जो माफ करना, मैं इधर उधर निकल जाता हूँ।